ಯಾರಾದ್ರೂ ಒಬ್ರು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ತುಂಬಾ ಬೋಲ್ಡ್ ಆಗ್ಬೇಕು ಅಂದ್ರೆ ಅವ್ರ ಹಿಂದಿನ ಲೈಫ್ ಅಲ್ಲಿ ಅಂದ್ರೆ ಪಾಸ್ ಅಲ್ಲಿ ಏನಾದ್ರು ಒಂದು ಇನ್ಸಿಡೆಂಟ್ ಕೂಡ ಕಾರಣ ಆಗಿರುತ್ತೆ ಎಷ್ಟೋ ಜನಕ್ಕೆ. ಸೊ ನಿಮ್ ಲೈಫ್ ಅಲ್ಲಿ ಆತರದ್ ಏನಾದ್ರು ಆಗಿದ್ಯಾ? ಅದಾಗಿದ್ರೆ ಇಲ್ಲಪ್ಪ ಚೇಂಜ್ ಮಾಡೋಣ, ಹಿಂಗಿದ್ರೆ ವರ್ಕ್ ಆಗಲ್ಲ ಗುರು ಇದೆಲ್ಲ ಆಗಿದೆ. ಬಿಕಾಸ್ ಎಲ್ಲಾರ್ಗು ಮೋಸ್ಟ್ ಆಫ್ ಮೈ ಇನ್ಸ್ಟಾಗ್ರಾಮ್ ಎಲ್ಲಾರ್ಗು ಗೊತ್ತಿದೆ ಈ ತರ ಆಶ್ ಬಂದ್ಬಿಟ್ಟು ಒಂದ್ ಲವ್ ಫೇಲಿಯರ್ ಆಗಿ ಏನೋ ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡಿದಾಳೆ ಹಂಗಂತ ಎಲ್ಲಾರ್ಗು ಗೊತ್ತಿದೆ. ಎವ್ರಿಬಡಿ ನೋಸ್ ಅಬೌಟ್ ಇಟ್. ಅಲ್ಲಿ ಸ್ಟೇಜ್ ಅಲ್ಲೂ ಕೂಡ ಹೇಳಿದೀನಿ, ಅಂದ್ರೆ ಅದು ಟೆಲಿಕಾಸ್ಟ್ ಆಗಿಲ್ಲ ಅಗೇನ್. ಇವಾಗ ಹೇಳಿ. ಇಲ್ಲ ಸೊ ಅದೇ ಈಗ 2001 ಅಲ್ಲಿ ಅಲ್ಲ 2021 ಅಲ್ಲಿ ಬ್ರೇಕಪ್ ಆಯ್ತು. ಅಂಡ್ ಬಿಕಾಸ್ ಒಂದ್ ಟಾಕ್ಸಿಕ್ ರಿಲೇಶನ್ಶಿಪ್ ಎಲ್ಲ ಅಂಡ್ ದೆನ್ ಅವ್ನು ನೋಡಿಯೋದು, ಕುಡ್ಕೊಂಡ್ ಬಂದ್ ಅವ್ನು ನೋಡಿಯೋದು, ಸಿಗರೇಟ್ಸ್ ಎಲ್ಲ ಹಿಂಗೆ ಬರ್ನ್ ಸುಟ್ಟಾಕ್ತೀನಿ ಅಂತ ಕಣ್ಣತ್ರ ಬರೋದು, ಅದೆಲ್ಲ ತುಂಬಾ ಆಗಿದೆ. ನೋಡಿ ಸಾಕಾಗಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಆಮೇಲೆ ನಾನ್ ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡಿ ಎಷ್ಟು ಒಂದು 2 ದಿನದಲ್ಲೇ ರಿಕವರ್ ಆಗ್ಬಿಟ್ಟೆ. ಡಿಪ್ರೆಷನ್ ಅನ್ನೋದು ನನ್ಗೇನಿರಲ್ಲಪ್ಪ, ಬರೀ ಏನು 1 ಅವರ್ ಇರುತ್ತೆ, 2 ಅವರ್ ಇರುತ್ತೆ, ಚೆನ್ನಾಗಿ ತಿಂತೀನಿ ಮಲ್ಕೊಂತೀನಿ ಅಷ್ಟೇ ನಂದಾಯ್ತು. ಅದ್ರ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆನೂ ಹಿಂಗೆ ಇತ್ತಾ? ಇಲ್ಲ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಇಟ್ ವಾಸ್ ಲೈಕ್ ಏನೋ ಅಯ್ಯೋ ಅವ್ರು ಏನಾದ್ರು ಹೇಳ್ತಾರ, ನಮ್ಮ ಎದುರು ಮನೆಯವ್ರು ಏನಾದ್ರು ಹೇಳ್ತಾರ, ಲೇಟ್ ಆಗಿ ಬಂದ್ರೆ ನಮ್ಮಮ್ಮ ಆಮೇಲೆ ಆನ್ಸರ್ ಮಾಡ್ಬೇಕಲ್ವಾ, ಪಾಪ ಅವ್ರಿಗೆ ಹೆಂಗ್ ಆಗುತ್ತೆ, ಇಲ್ಲಾಂದ್ರೆ ಹಿಂಗೇನೆ ಡ್ರೆಸ್ ಮಾಡ್ಬೇಕು, ಇಷ್ಟೆಲ್ಲ ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು. ಇಟ್ ವಾಸ್ ಸೋ ಮೆನಿ ಥಿಂಗ್ಸ್ ವೇರ್ ಇನ್ ಮೈ ಹೆಡ್. ಬಟ್ when I got through all my incidents, illandre when I got through all my problems alva ella, it was like ಅವರೇ ಅಷ್ಟು ಖುಷಿಯಾಗಿ ಮಾಡ್ದವ್ರೆ ಅಷ್ಟು ಖುಷಿಯಾಗಿರುವಾಗ ನಾವು ಅನ್ಭವಿಸಿದವರು ಏನಕ್ಕೆ ಖುಷಿಯಾಗಿರ್ಬಾರ್ದು? we were the one, we got humiliated ಅಲ್ಲ, ಈಗ ಏನು we got treated very badly, we got hit, we got ಥ್ರೆಟ್ಸ್ ಅಂತ ಹೇಳ್ಬೋದು. ಸೊ ಅವರೇ ಅಷ್ಟು ಖುಷಿಯಾಗಿರುವಾಗ, ಮಾಡ್ದವ್ರೆ ಅಷ್ಟು ಖುಷಿಯಾಗಿರುವಾಗ why are we not supposed to be ಖುಷಿ ಅಲ್ವಾ? ಆ ಇನ್ಸಿಡೆಂಟ್ ಆದ್ಮೇಲೆ ಹೇರ್ ಕಟ್ ಮಾಡ್ಸಿದ್ರ ನೀವು? ಇಲ್ಲ ಅದಕ್ಕಿಂತ ಮುಂಚೆನೆ ಮಾಡಿದ್ದೆ. ಯಾಕಂದ್ರೆ ಎಷ್ಟೋ ಜನ ಲವ್ ಫೇಲ್ಯೂರ್ ಆದ್ಮೇಲೆ ಗರ್ಲ್ಸ್ ಹೇರ್ ಕಟ್ ಮಾಡ್ತಾರೆ. ಕರೆಕ್ಟ್. ಇಲ್ಲ ನಂಗೆ ಏನು ಯಾವ್ದೋ ವಿಡಿಯೋಸ್ ಅಲ್ಲಿ ನೋಡಿದಾಗ ನಿಮ್ದು ಸ್ವಲ್ಪ ಲಾಂಗ್ ಹೇರ್. ಹೌದು ಇಲ್ಲ ಡಿಪ್ರೆಸ್ಡ್ ಆದ್ರೆ, ಇಲ್ಲಾಂದ್ರೆ ತುಂಬಾ ಸ್ಯಾಡ್ ಆಗಿದ್ರೆ, ಅಪ್ಸೆಟ್ ಆದ್ರೆ ಐ ಗೋ ಟು ಸಲೂನ್, ಇಲ್ಲಾಂದ್ರೆ ಟ್ಯಾಟೂ ಶಾಪ್ ಹೋಗ್ತೀನಿ, ಪಿಯರ್ಸಿಂಗ್ ಶಾಪ್ ಹೋಗ್ತೀನಿ. ಒಂದ್ ಸ್ವಲ್ಪ ಏನಾದ್ರು ಹೊಸ ಟ್ಯಾಟೂ ಇಲ್ಲಾಂದ್ರೆ ಹೇರ್ ಕಟ್ ಏನಾದ್ರು ಮಾಡಿಸಿದ್ರೆ ಐಲ್ ಬಿ ಆಲ್ ರೈಟ್. ಓಕೆ, ಮಮ್ಮಿ ಹತ್ರ ಕೆಲವೊಂದೆಲ್ಲ ಡಿಸ್ಕಸ್ ಮಾಡ್ತಾರೆ. ಮಮ್ಮಿ ಹೇಳ್ತಾರ ಏನ್ ನೀನು ಇಷ್ಟೊಂದು ರಗಡಾಗಿರ್ತೀಯ, ಯಾಕೆ ಹಿಂಗೆಲ್ಲ ಮಾಡ್ತೀಯಾ ಅಂತ ಬೈತಾರೆ, ಹೇಳೋದು ಅದೆಲ್ಲ ಮಾಡ್ತಾರ? ಇಲ್ಲ ಮನೇಲಿ ಡೆಡ್ ಆಪೋಸಿಟ್ ನಾನು. ನಮ್ಮ ಮಮ್ಮಿ ಹೇಳಿದ್ದೆ ಅಲ್ಲಿ ರೂಲ್ಸ್. ಈ ಟೈಮಿಗೆ ಎದ್ದೇಳ್ಬೇಕಂದ್ರೆ ಈ ಟೈಮಿಗೆ ಎದ್ದೇಳ್ಬೇಕು. ಅಲ್ಲೇ ಏನು ನನ್ ಬಾಲ ಏನು ನಾನು ಇದ್ ಮಾಡಲ್ಲ. ಐ ವಿಲ್ ನಾಟ್ ಬ್ಯಾಕ್ ಮೈ ಟೇಲ್ ಅಟ್ ಆಲ್, ಬಿಕಾಸ್ ಅಲ್ಲಿ ಮನೇಲಿ ಬಂದ್ಬಿಟ್ಟು, ಯಾಕಂದ್ರೆ ಸಿಂಗಲ್ ಪ್ಯಾರೆಂಟ್ ಅಲ್ವಾ, ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ನಾನು ಏನೇನ್ ಮಾಡ್ತೀನಿ, ಏನೇನ್ ಮಾಡಲ್ಲ, ಯಾರ್ ಜೊತೆ ಇದೀನಿ, ಈಗ ಎಲ್ಲಿದ್ದೀನಿ, ಇಷ್ಟು ನಿಮ್ ಜೊತೆ ಇಂಟರ್ವ್ಯೂ ಕೊಡ್ತಾ ಇದೀನಿ, ನಿಮ್ ಹೆಸರು, ಯಾವ ಚಾನೆಲ್ಗೆ ಇಂಟರ್ವ್ಯೂ ಕೊಡ್ತಾ, ಎಲ್ಲ ಗೊತ್ತಿರುತ್ತೆ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಹೈಡ್ ಎನಿಥಿಂಗ್ ಫ್ರಮ್ ಹರ್. ಬಿಕಾಸ್ ಇಲ್ಲಿ ತನಕ ಇಷ್ಟೆಲ್ಲ ಬೆಳೆಸಿ ಅವ್ರಿಗೆ ಏನು ಗೊತ್ತಿಲ್ಲದೆ ಮಾಡೋದು ತುಂಬಾ ತಪ್ಪು. ಗೊತ್ತಿಲ್ಲದೆ ಮಾಡಿ ಆಲ್ರೆಡಿ ತುಂಬಾ ಅನ್ಭವಿಸಿದ್ದೀನಿ, ಸಾಕು. ಇನ್ಮೇಲಿಂದ ಎಲ್ಲ ಹೇಳ್ಬೇಕು. ಐ ಹ್ಯಾವ್ ಟು ಟೆಲ್ ಹರ್ ಎವ್ರಿಥಿಂಗ್. ನೆಕ್ಸ್ಟ್ ಕೂಡ ಇವಾಗ ಮೀಡಿಯಾ ಅಂತ ಅಂದ್ರೆ ತುಂಬಾ ಶೋಗಳೆಲ್ಲ ನಡೀತಾ ಇರುತ್ತೆ. ಸೊ ನೆಕ್ಸ್ಟ್ ಈ ತರ ಏನಾದ್ರು ಶೋಗೆ ಮತ್ತೆ ಕಾಲ್ ಬಂದ್ರೆ ನೀವು ಹೋಗ್ತೀರಾ? ಈ ಶೋ ಬಿಡಿ, ಹಳ್ಳಿ ಪವರ್ ಬಿಡಿ, ನೆಕ್ಸ್ಟ್ ಇನ್ನು ಯಾಕಂದ್ರೆ ಎಷ್ಟೋ ಚಾನಲ್ ಗಳಿದೆ, ಎಷ್ಟೋ ಶೋಸ್ ಗಳು, ನೆಕ್ಸ್ಟ್ ಏನಾದ್ರು ಆದ್ರೆ ಹೋಗ್ತೀರಾ ನೀವು? ಇಲ್ಲ, ಡೆಫಿನೆಟ್ ಆಗಿ ಹೋಗ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಓನ್ಲಿ ಪ್ರಾಬ್ಲಮ್ ಇಸ್ ಅಲ್ಲಿ ಫೇವರಿಸಮ್ ಇರಬಾರ್ದು ಅಂಡ್ ಸೇಫ್ಟಿ ಇರ್ಬೇಕು. ಮೇನ್ ಆಗಿ ಏನಂದ್ರೆ ಹಾಸ್ಪಿಟಾಲಿಟಿ ಇರ್ಬೇಕು, ಸೇಫ್ಟಿ ಇರ್ಬೇಕು. ದಟ್ಸ್ ದಿ ಓನ್ಲಿ ಕನ್ಸರ್ನ್. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ.